ಪ್ರೀತಿಯ ಸ್ನೇಹಿತರೆ, ಈ ಸುಡು ಬೇಸಿಗೆಗೆ ದೇಹವನ್ನು ತಂಪಾಗಿಸುವ, ಮುದ ನೀಡುವಂತಹ, ಆನಂದವನ್ನು ನೀಡುವಂತಹ ತಂಪು ಪಾನೀಯದೊಂದಿಗೆ ಬಂದಿದ್ದೀನಿ. ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ. ನೀವು ಈ ಬೇಸಿಗೆ ಕಾಲಕ್ಕೆ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪುತ್ತೆ. ನಿಮ್ಮ ಸಪೋರ್ಟ್ ಕೂಡ ನಮಗೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ಬನ್ನಿ, ವಿಡಿಯೋ ಕಂಟಿನ್ಯೂ ಆಗುತ್ತೆ. ಸ್ನೇಹಿತರೆ, ನಾನು ಇಲ್ಲಿ 2 ಕರ್ಬೂಜದ ಹಣ್ಣು ತೊಗೊಂಡಿದ್ದೀನಿ. ಅಥವಾ ಇದಕ್ಕೆ ಮಿಣಿಕೆ ಹಣ್ಣು ಅಂತಲೂ ಹೇಳ್ತಾರೆ. ಇದು ಕಸಿ ಮಾಡಿರತಕ್ಕಂಥ ಹಣ್ಣು. ನಾಟಿ ಹಣ್ಣು ಈ ರೀತಿ ಬರೋದಿಲ್ಲ. ಆ ಮಿಣಿಕೆ ಹಣ್ಣೆ ಒಂಥರ ಹೊಳೆ ಬೈಲಲ್ಲಿ ಮರಳಲ್ಲಿ ಬಿಡುತ್ತೆ. ಅದು ತುಂಬ ಚೆನ್ನಾಗಿರುತ್ತೆ. ಇದು ಕಸಿ ಮಾಡಿರ್ತಕ್ಕಂಥದ್ದು. ಮೊದಲಿಗೆ ಈ ಹಣ್ಣಿನ ಸಿಪ್ಪೆಯನ್ನೆಲ್ಲ ತೊಳೆದು ಸಣ್ಣದಾಗಿ 2 ಹಣ್ಣನ್ನು ಹೆಚ್ಚಿಕೊಂಡು ಬರ್ತೀನಿ. ಇಲ್ಲಿ 1 ಲೀಟರ್ ನಂದಿನಿಯವರ ಸಮೃದ್ಧಿ ಹಾಲು, ಗಟ್ಟಿ ಹಾಲು, ಇದನ್ನು ತೊಗೊಂಡಿದ್ದೀನಿ, ಕೆನೆಭರಿತ ಹಾಲು. ಈ ಪ್ಯಾಕೆಟ್ನ ಒಡೆದು 1 ಲೀಟರನ್ನು ಕಾಯೋಕ್ಕೆ ಇಡ್ತೀನಿ. ನೋಡಿ ಸ್ನೇಹಿತರೆ, ಹಾಲು ಸಣ್ಣಗೆ ಕುದಿ ಬರ್ತಾ ಇದೆ. ಕೆನೆ ಕಟ್ಟಿಸ್ಬೇಡಿ. ಈ ಸಮಯದಲ್ಲಿ ನಿಮ್ಮ ಮನೆಯ ರುಚಿಗೆ ಅನುಗುಣವಾಗಿ ಸಕ್ಕರೆಯನ್ನು ಹಾಕ್ಕೊಳ್ಳಿ. ನಾನು ನಮ್ಮ ಮನೆಯ ರುಚಿಗೆ ಅನುಗುಣವಾಗಿ 1 ಗ್ಲಾಸ್ ಸಕ್ಕರೆಯನ್ನು ನಾನು ಹಾಕ್ಕೊತಾ ಇದ್ದೀನಿ. ಇಲ್ಲಿ ರುಚಿ ನಿಮ್ಮ ಇಷ್ಟಕ್ಕೆ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಹಾಲಿಗೆ ಸಕ್ಕರೆ ಹಾಕಾದ್ಮೇಲೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಸ್ವಲ್ಪ ಕೇಸರಿ ಬಣ್ಣ, ಫುಡ್ ಕಲರ್ ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಕೇಸರಿ ದಳಗಳಿದ್ದರೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನು ಕೇಸರಿ ಫುಡ್ ಕಲರ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು 1 ಕುದಿ ಬರೆಸ್ಕೊತೀನಿ. ನೋಡಿ, ಕೇಸರಿ ಬಣ್ಣವನ್ನು ಹಾಕ್ಕೊಂಡು 1 ಕುದಿ ಕುದಿಸ್ಕೊಂಡಿದ್ದೀನಿ. ಈಗ ಇದನ್ನು ಕೆಳಗಿಳಿಸ್ಕೊಂಡ್ಬಿಡ್ತೀನಿ, ತಣ್ಣಗಾಗಲಿ. ಇಲ್ಲಿ ನೋಡಿ ಸ್ನೇಹಿತರೆ, 1 ಬಟ್ಲು ಸಬ್ಬಕ್ಕಿ, ದಪ್ಪ ಸಬ್ಬಕ್ಕಿಯನ್ನು ನಾನು ರಾತ್ರಿನೇ ನೆನೆ ಹಾಕ್ಕೊಂಡಿದ್ದೆ. ಈಗ ನೆನೆದು ಬಂದಿದೆ. ಈಗ ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. 1 ಕಪ್ ಸಬ್ಬಕ್ಕಿಗೆ 3/4 ಕಪ್ಪಷ್ಟು ನೀರು ಹಾಕ್ಕೊಂಡು ಇದನ್ನು ಒಂದು 5 ನಿಮಿಷದಲ್ಲಿ ಕುದಿಸ್ಕೋಬೇಕು. ಬೆಂದೋಗ್ಬಿಡುತ್ತೆ. ಪಾಯಸಕ್ಕಾದರೆ 1 ಕಪ್ಪಿಗೆ 2 ಕಪ್ ಹಾಕ್ಕೊಳ್ಳಿ. ಇಲ್ಲಿ ನಾವು ಜ್ಯೂಸ್ಗೆ ಹಾಕೋತಾ ಇರೋದು 1 ಕಪ್ಪಿಗೆ 3/4 ಕಪ್ ನೀರು ಹಾಕಿ ಕುದಿಸ್ಕೊಳ್ಳಿ. ನೋಡಿ ಸ್ನೇಹಿತರೆ, 3/4 ಕಪ್ಪಷ್ಟು ನೀರು ಹಾಕ್ಕೊಂಡು ಕುದಿಯೋಕೆ ಇಟ್ಟಿದ್ದೀನಿ. ಒಂದು 2 ನಿಮಿಷದಲ್ಲಿ ಬೆಂದೋಗ್ಬಿಡುತ್ತೆ. ಇದೇನು 2 ಹಣ್ಣನ್ನು ಹೆಚ್ಚಿ ನಾನು ಈ ರೀತಿ ಇಟ್ಕೊಂಡಿದ್ದೀನಿ. ಸಿಪ್ಪೆ ಎಲ್ಲವನ್ನು ತೆಗೆದು ನೋಡಿ, ಇಲ್ಲಿ ಸಿಪ್ಪೆ ಬೀಜ ಎಲ್ಲ ತೆಗೆದಿದ್ದೀನಿ. ಬೀಜ ಏನಾದರೂ ಬಂದುಬಿಟ್ರೆ ಕಹಿ ಆಗುತ್ತೆ. ನೋಡಿ, ಸಬ್ಬಕ್ಕಿ ಕೂಡ ಬೆಂದು ತಣ್ಣಗಾಗಿದೆ. ಕೆಳಗೆ ಇಳ್ಕೊಂಡಿದ್ದೀನಿ. 2 ನಿಮಿಷದಲ್ಲೆಲ್ಲ ಬೆಂದೋಗುತ್ತೆ. ಇದೇನು ಬಹಳ ಸುಲಭ. ನೋಡಿ, ಕೇಸರಿ ಹಾಲು ಕೂಡ ತಣ್ಣಗಾಗಿದೆ. ಇದನ್ನು ಸಬ್ಬಕ್ಕಿ ಪಾತ್ರೆಗೆ ಈಗ ನಾನು ಹಾಕ್ಕೊತೀನಿ. ನೋಡಿ, ಸಬ್ಬಕ್ಕಿ ಬೇಯಿಸಿರ್ತಕ್ಕಂಥ ಪಾತ್ರೆಗೆ ಹಾಲನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಈಗ ಹಣ್ಣನ್ನೆಲ್ಲ ಜಾರಿಗೆ ಹಾಕ್ಕೊಂಡು ನುಣ್ಣಾಗಿ ರುಬ್ಬಿ ಈ ಪಾತ್ರೆಗೆ ಹಾಕ್ಕೊತೀನಿ. ನಾನು ಹಣ್ಣು ಹೆಚ್ಚಿಗೆ ಇರೋದ್ರಿಂದ 2 ಸರಿ ನಾನು ನುಣ್ಣಗೆ ರುಬ್ಕೊತಾ ಇದ್ದೀನಿ. 2 ಭಾಗವಾಗಿ ನಾನು ಮಾಡ್ಕೊಂಡು ರುಬ್ಕೊತಾ ಇದ್ದೀನಿ. ನೀವು ಒಂದೇ ಹಣ್ಣಾದರೆ ಒಂದೇ ಸರಿ ನುಣ್ಣಗೆ ರುಬ್ಕೊಳ್ಳಿ. ನೋಡಿ, ಈ ರೀತಿ ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ. ನೀರೇನು ಹಾಕಬೇಡಿ. ನಿಮಗೆ ಹಣ್ಣು ಬೇಕು ಅಂದರೆ ತರ್ತರಿಯಾಗಿ ರುಬ್ಕೊಳ್ಳಿ. ಹಲ್ಲಿಲ್ಲದೆ ಇರೋರು ನುಣ್ಣಗೆ ರುಬ್ಕೊಂಡು ಹಾಲಿಗೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಸಂಪೂರ್ಣ ಎಲ್ಲವನ್ನು ಹಾಕ್ಕೊಂಡಿದ್ದೀನಿ. ಹಣ್ಣನ್ನೆಲ್ಲ ರುಬ್ಬಿ. ಇಲ್ಲಿ ನೀರು ಮಿಕ್ಸ್ ಮಾಡಬೇಡಿ. ಇದೇ ಸ್ವಲ್ಪ ತೆಳ್ಳಗಿದೆ. ಇನ್ನೂ ಗಟ್ಟಿಗೆ ಬೇಕಾದ್ರೂ ಮಾಡ್ಕೊಳ್ಳಿ. ಈಗ ಇದನ್ನು ಒಂದು 3 ಗಂಟೆಗಳ ಕಾಲ ಫ್ರಿಡ್ಜಲ್ಲಿ ಇಟ್ಬಿಡೋಣ. ಫ್ರೀಝರ್ಲಲ್ಲ, ಫ್ರಿಡ್ಜಲ್ಲಿ ಇಟ್ಬಿಡೋಣ. ತಣ್ಣಗಾಗುತ್ತೆ. ನಂತರ ಸರ್ವ್ ಮಾಡ್ಕೊಂಡು ಕುಡಿತಾ ಇದ್ರಂತೂ ತುಂಬ ಚೆನ್ನಾಗಿರುತ್ತೆ. ಸಬ್ಬಕ್ಕಿನೂ ಹಾಕಿರ್ತೀವಿ. ಮಿಣಿಕೆ ಹಣ್ಣು ಅಂದರೆ ಕರ್ಬೂಜದ ಹಣ್ಣು ಎಲ್ಲ ತಂಪಾದ ಪದಾರ್ಥಗಳೇ. ಇಲ್ಲಿ ಏಲಕ್ಕಿಯನ್ನು ನಂತರ ಹಾಕ್ತೀನಿ ನಾನು. ಎಲ್ಲ ತಂಪಾದ ಪದಾರ್ಥಗಳೇ. ಆದ್ದರಿಂದ ಈ ಸುಡು ಬೇಸಿಗೆಗೆ ಈ ತಂಪು ಪಾನೀಯ ಬಹಳ ಚೆನ್ನಾಗಿರುತ್ತೆ. ಮನೆ ಮಂದಿ ಎಲ್ಲ ಸಂತೋಷವಾಗಿ ಕುಡಿಬೋದು. ಬಂದವ್ರಿಗೂ ಸಹ ನೀವು ಈ ತಂಪು ಪಾನೀಯನ ಕೊಟ್ಟರೆ ಕುಡಿಯೋಕ್ಕೆ ತುಂಬ ಚೆನ್ನಾಗಿರುತ್ತೆ. ದೇಹಕ್ಕೂ ತುಂಬ ತಂಪಾಗುತ್ತೆ. ಯಾವುದೇ ರೀತಿಯಾದ ಉಷ್ಣಾಂಶ ದೇಹದಲ್ಲಿ ಹೆಚ್ಚಿಗೆ ಆಗೋಲ್ಲ. ಬಹಳ ಆರೋಗ್ಯಕರವಾದದ್ದು ಈ ಒಂದು ತಂಪು ಪಾನೀಯ. ನಾನು ಒಂದು 4 ಗಂಟೆಗಳ ಕಾಲ ಫ್ರಿಡ್ಜಲ್ಲಿ ಇಟ್ಟಿದ್ದೆ. ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಹೇಗಾಗಿದೆ ಅಂತ. ಈಗ ಇದಕ್ಕೆ ನಾನು ಏಲಕ್ಕಿಯನ್ನು ಹಾಕ್ಕೊತೀನಿ. ಮುಂಚೆನೂ ಬೇಕಾದ್ರೂ ಹಾಕ್ಕೋಬೋದು. ನಾನು ಈಗ ಈ ಒಂದು ಇಲೈಚಿ ಪೌಡರ್ನ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ. ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಸ್ನೇಹಿತರೆ, ನಾನು ಸ್ವಲ್ಪ ಹೆಚ್ಚಾಗಿ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಏಲಕ್ಕಿ ಘಮ ಚೆನ್ನಾಗಿರಬೇಕು. ನೋಡಿ, ಈಗ ಸ್ವಲ್ಪ ಗಟ್ಟಿಗಾಗಿದೆ. ಈಗ ಇದನ್ನು ತೆಗೆದು ಸರ್ವಿಂಗ್ ಗ್ಲಾಸ್ಗಳಿಗೆ ಹಾಕ್ಕೊಂಡು ಕುಡಿತಾ ಇದ್ರಂತೂ ಏನು ಈಚೆ ಬಿಸಿಲಿಗೂ ಅದಕ್ಕೂ ಸಖತ್ತಾಗಿರುತ್ತೆ. ಒಮ್ಮೆ ಮಾಡಿ ನೋಡಿ. ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಹೆಚ್ಚಾಗಿ ನನ್ನ ವಿಡಿಯೋನ ನೋಡಿ ಅಂತ ಈ ಮೂಲಕ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ.
ಈ ರೀತಿ ಸರ್ವಿಂಗ್ ಗ್ಲಾಸ್ಗಳಿಗೆ ಹಾಕ್ಕೊಂಡು ನೀವು ಬಂದಂಥ ಗೆಸ್ಟ್ಗಳಿಗೆ ಅಥವಾ ನೀವು ಮನೆ ಮಂದಿ ಎಲ್ಲ ಕುಡಿತಾ ಇದ್ರಂತೂ ಸಖತ್ತಾಗಿರುತ್ತೆ. ನೀವು ಮಾಡಿಕೊಂಡು ಹೇಗಿತ್ತು ಅಂತ ನನಗೆ ತಿಳಿಸ್ತೀರಾ ಅಲ್ವಾ? ನಾಳೆ ಮತ್ತೊಂದು ಇಂಟರೆಸ್ಟಿಂಗ್ ವಿಡಿಯೋಂದಿಗೆ ಬರ್ತೀನಿ. ಈ ಸುಡು ಬೇಸಿಗೆಗೆ ಹೇಳಿ ಮಾಡಿಸಿದಂಥ ತಂಪು ಪಾನೀಯ ಇದು. ಜೈ ಗಣೇಶ.